ಹಾಯ್ ನನ್ನ ಪ್ರೀತಿ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ಇವತ್ತು ನಾವು ನಿಜದ ಬಗ್ಗೆ ಮಾತಾಡೋಣ. ನಿಜ, ಟ್ರೂತ್. ಇದು ಮಾತಾಡಬೇಕಂದ್ರೆ ತುಂಬ ಜನಕ್ಕೆ ಧೈರ್ಯ ಇರಬೇಕು, ಮನಸ್ಸಲ್ಲಿ ಒಳ್ಳೆತನ ಇರಬೇಕು, ಇನ್ನೊಂದು ಅಂತ ಹೇಳ್ತಾ ಇರ್ತಾರೆ. ನಿಜ ಮಾತಾಡಬೇಕಂದ್ರೆ ಮೇಯ್ನು ಅದು ನಿಜ ಅಂತ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಸುಳ್ಳು ನಿಜ ಮಾಡಿ ಮಾತಾಡೋ ಜನ ಇರೋ ಈ ಕಾಲದಲ್ಲಿ ನಿಜಾನ ನಿಜ ಥರನೇ ಮಾತಾಡೋ ದಮ್ಮಿರೋರು ಎಷ್ಟು ಜನ ಇದ್ದಾರೆ ಹೇಳಿ? ಪ್ರತಿಯೊಬ್ಬರಿಗೂ ನಾನು ಆಗ್ತಾಯಿದ್ದೀನಿ ಈ ಕ್ವಶನು. ಸ್ವಲ್ಪ ವಿಷಯದಲ್ಲಿ ಯಾರೇ ಆದ್ರೂ ನಿಜ ಮಾತಾಡಿದ್ರೆ ಒಬ್ಬರು ಪ್ರಾಣ ಉಳಿಯುತ್ತೆ, ಒಂದು ಮದುವೆ ನಡೆಯುತ್ತೆ. ಅಂದರೆ ನಿಜ ಮಾತಾಡೋದಕ್ಕಿಂತ ಒಂದೇ ಒಂದು ಚಿಕ್ಕ ಸುಳ್ಳು ಹೇಳ್ಬೋದು. ಈ ಎರಡು ಕಾರಣದಲ್ಲಿ ಮಾತ್ರ ಒಂದು ಮನುಷ್ಯ ಪ್ರಾಣ ನಿಲ್ಲಿಸೋದಕ್ಕೆ ಒಂದು ಹುಡುಗಿ ಮದುವೆ ಆಗುತ್ತೆ ಅಂತ ಗೊತ್ತಾದರೆ ಒಂದು ಸುಳ್ಳು ಹೇಳ್ಬೋದು. 1000 ಸುಳ್ಳು ಹೇಳಾದರೂ ಮಾಡ್ಬೋದು, ಅದು ರಾಂಗ್. ಅದು ಒಂದು ಸುಳ್ಳು ಹೇಳ್ಬೋದು. ಇಲ್ಲ, ಆ ಎರಡು ಸ್ಥಾನದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸರಿ ನಾವು ನಿಜಾನೇ ಮಾತಾಡಬೇಕು. ನಿಜಾನೇ ನಾವು ಮಾತಾಡಲೇಬೇಕು. ನೀನು ಹೇಳ್ದಂಗೆ ನಿಜಾನೇ ಮಾತಾಡ್ಕೊಂಡು ಹೋದರೆ ಎಲ್ಲರ ಹತ್ರ ನಾವು ಕೆಟ್ಟವ್ರಾಗ್ತೀವಿ. ನೀವು ಸುಳ್ಳು ಮಾತಾಡಿದ್ರೂ ನೀವೇನು ಒಳ್ಳೆಯವರಾಗಲ್ಲ. ಹಂಗಂತ ಹೇಳ್ಬಿಟ್ಟು ನಿಜ ಮಾತಾಡಿದ ತಕ್ಷಣ ನೀವೇನು ಕೆಟ್ಟವ್ರಾಗಲ್ಲ. ಆಚೆ ನಾವು ಒಂದು ಅವ್ರ ಇಂಟೆನ್ಷನ್ ಏನಿರುತ್ತೋ ಗೊತ್ತಿಲ್ಲ ನಮಗೆ. ನಾವು ಯಾವ ಥರ ಇದೀವಿ ಅನ್ನೋದು ನಮಗೆ ಮೇಯ್ನ್ ನಮಗೆ ಗೊತ್ತಿರಬೇಕಲ್ವಾ. ನಾವು ಇವಾಗ ಊಟ ತಗೊಂಡು ಬಾಯಲ್ಲಿ ಹಾಕ್ಕೊಳ್ಳೋವಾಗಾದ್ರೂ ನಮ್ಮ ಮನಸ್ಸಿಗೆ ನಮ್ಮ ಇದಕ್ಕೆ ಅನಿಸುತ್ತೆ, ಇವತ್ತು ನಾವು ಇಷ್ಟು ಕೆಲಸ ಮಾಡಿದ್ವಿ, ಇಷ್ಟು ಊಟ ಮಾಡ್ತಾಯಿದ್ದೀವಿ, ಓಕೆ, ಸ್ಯಾಟಿಸ್ಫ್ಯಾಕ್ಷನ್. ಒಂದು ಸುಳ್ಳು ಹೇಳ್ಬಿಟ್ಟು ಸ್ವಲ್ಪ ಜನಗಳಿಗೆ ನಿದ್ದೆ ಯಾರು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಾಯಿ ತೆಗೆದ್ರೆ ಸುಳ್ಳುಗಳು ಮಾತಾಡ್ತಾ ಇರ್ತಾರೆ ನೋಡಿ. ನಾನು ಎಲ್ಲರೂ ಅದೇ ಥರ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಸುಳ್ಳು ಮಾತಾಡೋದ್ರಿಂದ ತುಂಬ ಜನ ಮನಸ್ಸು ನೋಯಿಸ್ಕೊತಾ ಇದ್ದಾರೆ. ನೋಯುತ್ತೆ ಅವ್ರಿಗೆ. ಆ ನೋವೆಲ್ಲ ತಿರುಗಿ ಯಾರಿಗೆ ಬರುತ್ತೆ ಗೊತ್ತಾ? ಆ ಮನುಷ್ಯ ಅವ್ರ ಮಕ್ಕಳಿಗೆ ಬರುತ್ತೆ. ನಿನಗೆ ಬಂದಿಲ್ಲ ಅಂದರೆ ನಿನ್ನ ಮಕ್ಕಳಿಗೆ ಬರುತ್ತೆ ಅದೆಲ್ಲ. ನಾನು ಏನೇ ಮಾಡಿದ್ರು ದೇವ್ರು ನನ್ನ ಚೆನ್ನಾಗಿಟ್ಟಿದ್ದಾನೆ, ಏನೇ ಮಾಡಿದ್ರು ನಾನು ಚೆನ್ನಾಗಿದ್ದೀನಿ. ನಿಜಕ್ಕೆ ಅಷ್ಟೊಂದು ಪವರ್ ಇದೆ, ಹುಷಾರು.